ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹೋಟೆಲ್ ಸ್ಟೈಲಿನ ಪಾವ್ ಭಾಜಿ ಮಸಾಲ ಮನೆಯಲ್ಲೇ ಮಾಡಿಕೊಳ್ಳೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ, ಬೆಣ್ಣೆನು, ಖಾರದ ಪುಡಿ, ಒಗ್ಗರಣೆಗೆ ಬೇಕಾಗಿರೋ ಎಣ್ಣೆ, ಅರಿಶಿಣ, ಉಪ್ಪು, ಸಾಸಿವೆ, ಜೀರಿಗೆ, ಬೇಯಿಸಿರೋಂಥ ಆಲೂಗಡ್ಡೆ, ಬೇಯಿಸಿರೋಂಥ ಬಟಾಣಿ ಕಾಳು. ಇದು ನೋಡಿ, ಪಾವ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎವರೆಸ್ಟ್ ಅವ್ರದ್ದು ಪಾವ್ ಭಾಜಿ ಮಸಾಲ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊನ ರುಬ್ಬಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾವ್ ಭಾಜಿ ಮಸಾಲಾನ ರೆಡಿ ಮಾಡೋಣ. ಭಾಜಿ ಮಸಾಲ ರೆಡಿ ಮಾಡೋಣ. ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡಾಯಿ ಇಟ್ಟೆ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಜೀರಿಗೆನೂ ಸಾಸಿವೆನೂ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದೆ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗಲಿ. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಫ್ರೈ ಆಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಹೊರಗಡೆ ಫುಡ್ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ಬೋದು ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ತೆ. ಅದನ್ನು ಒಂದು ಸ್ವಲ್ಪ ಫ್ರೈ ಆಗಲಿ. ಬಟಾಣಿನ ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು. ನಾಳೆ ಪಾವ್ ಭಾಜಿ ಮಾಡಬೇಕು ಅಂದರೆ ನೈಟೇ ನೆನೆಹಾಕಿಬಿಟ್ಟು ಬೆಳಗ್ಗೆ ಬೇಯಿಸಿದ್ದೆ. ಆಲೂಗಡ್ಡೆ ಜೊತೆನೇ ಇಟ್ಟು ಬೇಯಿಸಿದ್ದೆ ನಾನು. ಬೇಯಿಸಿದ ಬಟಾಣಿ ಕಾಳು ಹಾಕ್ತೆ. ಅದು ಒಂದು ಸ್ವಲ್ಪ ಫ್ರೈ ಆಗಲಿ. ಆಲೂಗಡ್ಡೆನ ಹಾಕಿಬಿಟ್ಟು ಕುಕ್ಕರಲ್ಲಿ ಕುದಿಸಿದ್ದೆ. ಹಾಗೆ ಅದ್ರ ಜೊತೆಗೆ ಬಟಾಣಿ ಕಾಳು ಹಾಕಿ ಕುದಿಸಿ ಇಟ್ಕೊಂಡಿದ್ದೆ. ಇವಾಗ ನೋಡಿ, ಬಟಾಣಿ ಕಾಳು ಬೆಂದೋಗಿದೆ. ನಾನು ಇವಾಗ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಕುದೀಲಿ ಫ್ರೆಂಡ್ಸ್. 4 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಹುಳಿ ಟೊಮೆಟೊ ನೋಡಿ, ನಿಮ್ಗೆ ಹುಳಿ ಬೇಕು ಅಂತಂದರೆ ಇನ್ನೂ ಕಮ್ಮಿ ತೊಗೋಬೋದು. ಇಲ್ಲ ನಮ್ಗೆ ಹುಳಿ ಇದ್ದರೆ ಪರವಾಗಿಲ್ಲ ಅಂದರೆ 4 ತೊಗೊಳ್ಳಿ. ಅದನ್ನು ದಪ್ಪ ದಪ್ಪ ಕಟ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಸಿ ವಾಸನೆ ಹೋಗಲಿ ಅಂತ ನಾನು ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಇಟ್ಟಿದ್ದೀನಿ. ಟೊಮೆಟೊ ಬೇಯೋವರೆಗೂ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ. ಈ ಕಡೆ ಸ್ಮ್ಯಾಶ್ ಆಯಿತು. ಇವಾಗ ಹಾಕ್ತಾಯಿದ್ದೀನಿ ನೋಡಿ, ಟೊಮೆಟೊ ಪ್ಯೂರಿಗೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು ಹಾಕ್ತಾಯಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಎಲ್ಲ ಒಂದು ಕಡೆ ಚೆನ್ನಾಗಿ ಬೇಯಿಸಬೇಕು. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ ಆಲೂಗಡ್ಡೆನೂ ಬೇಯಬೇಕಲ್ಲ, ಒಂದು 2 ನಿಮಿಷ ಬೇಯಬೇಕಲ್ಲ. ಬೇಯಲಿ. ನಿಮ್ಮ ರುಚಿಗೆ ತಕ್ಕಂಗೆ ನೋಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಾ ಇಲ್ಲ ತಿರುವು ಬೇಕಾ. ನಿಮಗೆ ತಿರುವು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡು ಇದು ಮಾಡ್ಬೋದು. ಆರಿದ್ರೆ ಅದು ಮತ್ತೆ ಗಟ್ಟಿ ಆಗುತ್ತೆ. ನೀವು ಇವಾಗಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಅದೇ ಅಡುಗೆ ಆಗಲಿ, ನಾವು ಮನೆಯಲ್ಲಿ ಮಾಡೋದ್ರಿಂದ ಅದರಿಂದ ನಮ್ಗೆ ಖುಷಿನೂ ಸಿಗುತ್ತೆ. ಹಾಗೆ ನಾವು ಜಾಸ್ತಿನೂ ಕೂಡ ತಿನ್ಬೋದು. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅವ್ರು ಇಷ್ಟಪಟ್ಟು ತಿನ್ನೋದ್ರಿಂದ ನಮಗೂ ಜಾಸ್ತಿ ಖುಷಿ ಸಿಗುತ್ತೆ. ಇವಾಗ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕೋಣ. ಉಪ್ಪು 1 ಟೀ ಸ್ಪೂನ್, ಅರಿಶಿನ 1 ಚಿಟಿಕೆ, ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಎವರೆಸ್ಟ್ ಅವರ ಮಸಾಲ ಪಾವ್ ಭಾಜಿ ಮಸಾಲ, ಅವ್ರದ್ದು ಪಾವ್ ಭಾಜಿ ಮಸಾಲಾನ 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನೋಡಿ, 2 ಸ್ಪೂನ್ ಹಾಕ್ತೆ. ತುಂಬ ಟೇಸ್ಟಿ ಆಗುತ್ತೆ ಅದು ಎವರೆಸ್ಟು ಪಾವ್ ಭಾಜಿ ಮಸಾಲ. ಬಟ್ ನಿಮ್ಗೆ ಯಾವ ಸಿಕ್ಕಿದ್ರೂ ಓಕೆ, ಅವ್ರದ್ದು ಚೆನ್ನಾಗಿರುತ್ತೆ. ಬಟ್ ಅದಕ್ಕಿಂತ ಇದು ಟೇಸ್ಟು ಚೆನ್ನಾಗಿದೆ. ನೋಡಿ, ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ತೊಗೋಬೋದು. ಅದಕ್ಕೇನಿಲ್ಲ. 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದೀಲಿ. ಯಾವುದೇ ಹೋಟೆಲ್ಗೆ ಹೋಗಿ ತಿನ್ಬೋದು. ಯಾವುದೇ ಹೋಟೆಲ್ಗೆ ಹೋಗಿ ನಾವು 1 ದಿವಸ 2 ದಿವಸ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಲೂಸ್ ಮೋಷನ್ ಆಗುತ್ತೆ, ಇಲ್ಲ ಹೊಟ್ಟೆ ನೋವು ಬರುತ್ತೆ, ಏನೋ ಒಂದಾಗುತ್ತೆ. 1 ದಿವಸ 2 ದಿವಸ ಚೆನ್ನ ಹೊರಗಡೆ ಫುಡ್ಡು ಡೈಲಿ ಅದನ್ನೇ ತಿಂತೀನಿ ಅಂದರೆ ಆಗಲ್ಲ ಅಲ್ವಾ. ಹಂಗೆ ನೋಡಿ, ಬೆಂದಿದೆ. ಇವಾಗ ಚೆನ್ನಾಗಿ ಬಂದಿದೆ. ಆಫ್ ಮಾಡ್ತಾಯಿದ್ದೀನಿ.
ಅದು ಬೆಂದಾಯಿತು. ಇವಾಗ ಈ ಕಡೆ ಒಂದು ತವ ಇಟ್ಕೊತೀನಿ. ತವಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಬೆಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರ್ತೀನಲ್ಲ ಪಾವನ್ನ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಗೆ ಬೇಯೋದಕ್ಕೆ ಬಿಡ್ತೀನಿ. ಅದು ಫ್ರೈ ಆಗಲಿ. ಹಾಗೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಚ್ಕೊತೀನಿ ನಾನು. ಬೆಣ್ಣೆ ಹಚ್ಚಿಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಬೇಕು. ಎರಡು ಕಡೆನೂ ಫ್ರೈ ಆಗಲಿ. ಹಂಗೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ ಪಾವು. ಹಾಗಾಗಿ ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸೋಣ. ಪಾವು ತೊಗೊಂಡ್ರೇ ಚೆನ್ನಾಗಿರುತ್ತೆ. ಬಂದು ತೊಗೋಬೋದು, ಬಟ್ ಅಷ್ಟೊಂದು ಟೇಸ್ಟಾಗಿರಲ್ಲ. ಅಷ್ಟೊಂದು ತಿನ್ನೋ ಥರ ಅನಿಸಲ್ಲ. ಅದು ಪಾವು ಆದರೆ ಸಖತ್ತಾಗಿರುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಸುಟ್ಕೊಂಡಿದೆ. ಇವಾಗ ನೋಡಿ ರೆಡಿ ಆಯಿತು ಪಾವ್ ಭಾಜಿ. ಈ ಥರ ಸರ್ವ್ ಮಾಡಿ ಕೊಡೋದು.